ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ ಗೋಲ್ ಅರೋಮಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸ್ವೀಟ್ ಕಾರ್ನ್ ಪಕೋಡೆಯನ್ನು ತೋರಿಸುತ್ತಿದ್ದೇನೆ. ಇದು ಭಾಳ ಹೆಲ್ದಿಯಾದ ರೆಸಿಪಿ ಆಗಿದೆ. ನೋಡಿ, ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡಿ. ನಾನು ಫಸ್ಟ್ ಏನು ಮಾಡಿದ್ದೇನೆಂದರೆ, ನಾನು ಮಿಕ್ಸಿನಲ್ಲಿ ಸ್ವೀಟ್ ಕಾರ್ನ್ ಹಾಕೊಂಡು ನಾನು ಪಲ್ಸಾಗಿ ಗ್ರೈಂಡ್ ಮಾಡ್ಕೊಳ್ತಿದ್ದೇನೆ. ಸಾಫ್ಟಾಗಿ ಗ್ರೈಂಡ್ ಮಾಡಬೇಡಿ, ಪಲ್ಸಾಗಿ ಗ್ರೈಂಡ್ ಮಾಡಿದರೆ ನಮಗೆ ಈ ಸ್ವೀಟ್ ಕಾರ್ನ್ ಪಕೋಡೆ ಹಾಕುವಾಗ ಬಾಯಿಗೆ ಆ ಸ್ವೀಟ್ ಕಾರ್ನ್ ಬಂದು ಭಾಳ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಹಾಗೆ ಇರಬೇಕು. ಸ್ವೀಟ್ ಕಾರ್ನ್ ಅನ್ನೋದು ವಿಪ್ಪನ್ನು ಮಾಡಿಬಿಡಿ, ವಿಪ್ ಮಾಡಿದರೆ ಸಾಕಾಗತ್ತೆ ನಮಗೆ. ಈಗ ನಾನು ಉಳಿದ ಸ್ವೀಟ್ ಕಾರ್ನನ್ನು ಹಾಕ್ಕೊಂಡು ವಿಪ್ ಮಾಡಿಬಿಟ್ಟಿದ್ದೇನೆ. ಈಗ ಆನಿಯನನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ನಾನು ಆನಿಯನನ್ನು ಸಣ್ಣಾಗಿ ಕಟ್ ಮಾಡಿಕೊಳ್ಳಿ. ನಾನು 2 ಆನಿಯನ್ ಯೂಸ್ ಮಾಡುತ್ತಿದ್ದೇನೆ. ಸ್ವೀಟ್ ಕಾರ್ನ್ ಅನ್ನೋದು ಸ್ವೀಟಾಗಿರುತ್ತೆ, ಅದರಿಂದ ನಾವು ನಮಗೆ ಬೇಕಾದ ಸ್ವೀಟನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಕೋಬೇಕು. ನೋಡಿ, ನಾನು 2 ಆನಿಯನ್ ಸಣ್ಣಾಗಿ ಕಟ್ ಮಾಡ್ಕೊತಿದ್ದೇನೆ. ಮೆಣಸಿನ್ಕಾಯಿ ಯೂಸ್ ಮಾಡುತ್ತಿದ್ದೇನೆ. ನಾನು 3 ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ನಾನು ಮೆಣಸಿನ್ಕಾಯಿ ಹೀಗೆ ಕಟ್ ಮಾಡಿ, ಇದರಿಂದ ಖಾರನ ತಿಳಿಯುತ್ತೆ. ನೀವು ಮಕ್ಕಳಿದ್ರೆ ಮೆಣಸಿನ್ಕಾಯಿನ ಅಡ್ಜಸ್ಟ್ ಮಾಡಿಕೊಳ್ಳಿ. ಮಕ್ಕಳಿಗೆ ಸ್ವಲ್ಪ ಕಮ್ಮಿ ಬೇಕಾಗತ್ತಲ್ಲ ಖಾರ, ಅದರಿಂದ ನಾನು ಕರಿಬೇವನ್ನು ಸಹ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ. ನೀವು ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ಳಿ. ನನ್ನ ಕಡೆ ಈಗ ಕೊತ್ತಂಬರಿ ಅವೈಲೇಬಲ್ ಇಲ್ಲ. ಅಲ್ಲನ್ನು ಹಾಕತ್ತಿದ್ದಾನೆ. ಅಲ್ಲನ್ನು ಸಹ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈ ಅಲ್ಲ ಅನ್ನೋದು ನಮ್ಮ ಸ್ವೀಟ್ ಕಾರ್ನ್ ಪಕೋಡದಲ್ಲಿ ಬಾಯಲ್ಲಿ ಭಾಳ ಚೆನ್ನಾಗಿ ಅರೋಮ ಕೊಡುತ್ತೆ. ಬಾಯಲ್ಲಿ ಬಂದಿದಾಗ ಭಾಳ ಚೆನ್ನಾಗಿ ಅಲ್ಲ, ಈ ಒಂದು ಕರಿಬೇವು ಇದೆಲ್ಲ ಒಂದು ಗುಡ್ ಅರೋಮ ಕೊಡುತ್ತೆ. ನೋಡಿ, ಮೆಣಸಿನ್ಕಾಯಿ ಆನಿಯನ್ ಹಾಕಿದ್ದೀನಿ ನಾನು ಸ್ವೀಟ್ ಕಾರ್ನಲ್ಲಿ. ಅಲ್ಲನ್ನು ಹಾಕತ್ತಿದ್ದೇನೆ ನಾನು. ಈಗ ಸಾಲ್ಟನ್ನು ಯೂಸ್ ಮಾಡತ್ತಿದ್ದೇನೆ ನಾನು. ಟೇಸ್ಟಿಗೆ ಎಷ್ಟು ಸಾಲ್ಟ್ ಬೇಕು ಅಷ್ಟು ಹಾಕಿರಿ. ಅರಿಶಿನ ಹಾಕಿದ್ದೇನೆ. ಖಾರನ ನಾವು ಸ್ವಲ್ಪ ತೊಗೊಂಡಿದ್ದೇನೆ, ಏಕೆಂದರೆ ಖಾರ ನಾವು ಮೆಣಸಿನ್ಕಾಯಿಯಲ್ಲಿ ಯೂಸ್ ಮಾಡುತ್ತಿದ್ದೇವಲ್ಲ. ಕ್ಯಾರೆಟ್ ಹಾಕಿ, ಈಗ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದೆಲ್ಲ ನಮಗೆ ಅದು ನೀರು, ಸ್ವೀಟ್ ಕಾರ್ನ್ ಅನ್ನೋದು ನೀರು ಬರ್ತಾ ಇರುತ್ತೆ. ಅದಕ್ಕೆ ನಮ್ಗೆ ಹಿಟ್ಟು ಹೇಗೆ ಬೇಕು ಅದನ್ನು ಕನ್ಸಿಸ್ಟೆಂಟ್ ನೋಡಿಕೊಂಡು ನೀವು ಚೆನ್ನಾಗಿ ಕಲಸಿ. ಇದು ಮಾಡಿ ನಿಮ್ಮ ಮಕ್ಕಳಿಗೆ ಇಡಿ. ಭಾಳ ಹೆಲ್ದಿಯಾದ ರೆಸಿಪಿ ಇದು ಸ್ವೀಟ್ ಕಾರ್ನ್ ಅನ್ನೋದು. ಚೆನ್ನಾಗಿ ಕಲಸಿ. ಆ ಖಾರ, ಹಿಟ್ಟು ಎಲ್ಲ ಸಮಾನವಾಗಿ, ಉಪ್ಪು ಎಲ್ಲ ಸಮಾನವಾಗಿ ಆ ಹಿಟ್ಟಿಗೆ ಹಿಡಿಯಬೇಕು. ಇದರಲ್ಲಿ ನಾನು ಕಾರ್ನ್ಫ್ಲೋರ್ ಮತ್ತು ರೈಸ್ ಫ್ಲೋರ್ ತೊಗೊಂಡು ಹಾಕತ್ತಿದ್ದೇನೆ. ನೋಡಿ, ಇದರಿಂದ ಕಾರ್ನ್ಫ್ಲೋರ್, ರೈಸ್ ಫ್ಲೋರ್ ಆ ಹಿಟ್ಟಲ್ಲಿ ಹಾಕೋದ್ರಿಂದ, ಪಕೋಡಿಲಿ ಹಾಕೋದ್ರಿಂದ ಏನಾಗತ್ತೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ನಮ್ಮ ಪಕೋಡಿ. ಕಾರ್ನ್ಫ್ಲೋರ್ 1 ಸ್ಪೂನ್, ರೈಸ್ ಫ್ಲೋರ್ 1 ಸ್ಪೂನ್ ಹಾಕಿ, ಜೀರಿಗೆಯನ್ನು ಹಾಕಿ, ಸ್ವಲ್ಪ ಗರಂ ಮಸಾಲ ಹಾಕತ್ತಿದ್ದೇನೆ. ಧನಿಯಾ ಪೌಡರ್ ಹಾಕಿದ್ದೇನೆ ನಾನು. ಗರಂ ಮಸಾಲ, ಧನಿಯಾ ಪೌಡರ್ ಹಾಕಿದ್ದೇನೆ. ನೋಡಿ, ಚೆನ್ನಾಗಿ ಕಲಸಿ 5 ಮಿನಿಟ್ಸ್ ರೆಸ್ಟಿಗೆ ಇಟ್ಬಿಡಿ. 5 to 10 ಮಿನಿಟ್ಸ್ ರೆಸ್ಟಿಗೆ ಇಟ್ಬಿಡಿ, ಪಕ್ಕಕ್ಕೆ ಇಟ್ಬಿಡಿ. ನಾವು ಪಕ್ಕದಲ್ಲಿ ಏನು ಮಾಡೋಣ ಅಂದರೆ ಆಯಿಲನ್ನು ಹಾಕಿ ಡೀಪ್ ಫ್ರೈ ಮಾಡೋಣ ಪಕೋಡಿ. ಆಯಿಲ್ ಚೆನ್ನಾಗಿ ಹೀಟ್ ಆಗಿರಬೇಕು. ನೋಡಿ, ಈಗ ಒಂದೊಂದಾಗಿ ಪಕೋಡಿಯನ್ನು ಬಿಟ್ಬಿಡಿ. ಪಕೋಡಿ ಹಾಕುವಾಗ ಆಯಿಲನ್ನು ಹೈ ಫ್ಲೇಮ್ನಲ್ಲಿ ಇಡಿ. ನಾವು ಫ್ಲೇಮ್ ಅನ್ನೋದು ಹೈ ಮತ್ತು ಲೋ ನಾವು ನೋಡ್ಕೋತಾ ಇರಬೇಕು. ಏಕೆಂದರೆ ಈ ಪಕೋಡೆ ಹಾಕುವಾಗ ಹೈ ಫ್ಲೇಮ್ನಲ್ಲಿ ಇಟ್ಬಿಡಿ. ಆಮೇಲೆ ಈಗ ಲೋ ಮಾಡಿಬಿಡಿ, ಯಾಕೆಂದರೆ ಒಳಗೆ ಚೆನ್ನಾಗಿ ಕುಕ್ ಆಗಬೇಕು ಪಕೋಡೆ ಅನ್ನೋದು. ಈಗ ಲೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಸ್ಲೋ ಆಗಿ ಇದನ್ನು ಟರ್ನ್ ಮಾಡ್ಕೊಳ್ಳಿ ಪಕೋಡಿ ಅನ್ನೋದು. ನೋಡಿ, ಚೆನ್ನಾಗಿ ಬಂದಿದೆ ನಮ್ಮ ಸ್ವೀಟ್ ಕಾರ್ನ್ ಪಕೋಡಿ ಕಲರ್. ಈಗ ನಾನು ತೆಗೆದುಕೊಳ್ಳುತ್ತಿದ್ದೇನೆ, ಪಕ್ಕಕ್ಕೆ ಇಟ್ಕೊಳ್ಳೋಣ. ಹಾಕ್ತಾನೆ ನಮ್ಮ ಡೋ ಎಲ್ಲ ಮುಗಿಸೋ ಮಟ್ಟ ಇದೆಲ್ಲ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿಬಿಡಿ. ಸ್ವಲ್ಪ ಕರಿಬೇವನ್ನು ಸಹ ಆಯಿಲ್ನಲ್ಲಿ ಹಾಕಿ ಹಿಂಗೆ ಗಾರ್ನಿಷ್ ಮಾಡ್ಕೊಳ್ಳಿ. ಭಾಳ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಒನ್ ಗೋಲ್ ಅರೋಮಾ ಕನ್ನಡ ಚಾನಲ್. ನೋಡಿ, ಎಷ್ಟು ಚೆನ್ನಾಗಿದೆ ನಮ್ಮ ಈ ಸ್ವೀಟ್ ಕಾರ್ನ್ ಪಕೋಡ, ಕ್ರಿಸ್ಪಿಯಾಗಿದೆ ನೋಡಿ.
ಒಳಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಒಳಗೆ ಸ್ಮೂತ್ ಮತ್ತು ಮೇಲೆ ಕ್ರಿಸ್ಪಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಮ್ಮ ಈ ಒನ್ಗೋಲ್ ಅರೋಮಾ ಯೂಟ್ಯೂಬ್ ಚಾನಲನ್ನು.